ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಗುರುವಾರ ಬೆಳಗ್ಗೆ ಫಂಕ್ಷನ್ ಇದೆ ನಾಮಕರಣಕ್ಕೆ. ಸೊ ಹೊರಟಿದ್ದೀವಿ. ಆಲ್ಮೋಸ್ಟ್ ಟೈಮ್ 11 ಗಂಟೆ ಆಗಿದೆ. ಆ್ಯಂಡ್ ರೆಡಿ ಆಗೋಷ್ಟೊತ್ತಿಗೆ ಸಾಕಾಗೋಯ್ತು. ಸಖತ್ತು ಬಿಸಿಲು. ಅಪ್ಪ ದೇವರೇ, ಮಾಡ್ಕೊಂಡಿರೋ ಮೇಕಪ್ ಎಲ್ಲ ಫುಲ್ಲು ಒಂಥರ ಬೆವತು ನೀರು ಆಗ್ಬಿಟ್ಟಿದೆ. ನನಗಂತೂ ಏನೋ ಹಚ್ಕೊಳ್ಳೋದೇ ಬೇಡ ಅನ್ನೋಷ್ಟು ಇರಿಟೇಷನ್ ಆಗ್ತಾ ಇದೆ. ಆ್ಯಂಡ್ ಎಲ್ಲ ರೆಡಿ ಆಗಿದ್ವಿ. ಸೊ ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ಅಂತಲೂ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಾನು ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ ಅನ್ನೋಷ್ಟೊತ್ತಿಗೆ ಆಟೋ ಬಂದೇ ಬಿಡ್ತು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಯಾವಾಗಲೂ ಹರಿಬರಿಲೇ ರೆಡಿ ಆಗೋದು, ಹರಿಬರಿಲೇ ಹೋಗೋದು ಅಂತ. ಸೊ ಏನಾಗುತ್ತೆ, ನಮ್ಮನೇಲಿ ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ರೆಡಿಯಾಗಿ ಏನೇ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ಯಾಕೆ ನಾವು ಅಷ್ಟೊಂದು ಲೇಟ್ ಮಾಡ್ತೀವಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಅಂತ. ಸೊ ಇಲ್ಲೂ ಅಷ್ಟೇ ನಾಮಕರಣ ಇದೆ ಅಂತ ಅಂದ್ರೂ ನಾವು ಎಷ್ಟು ಬೇಗ ರೆಡಿ ಆದರೂ 11 ಗಂಟೆ ಹಾಗೆ ಹೋಯ್ತು. ನಾವು ಹೋಗೋಷ್ಟೊತ್ತಿಗೆ ನೇಮ್ ಎಲ್ಲ ಇಟ್ಟಾಗ್ಬಿಟ್ಟಿತ್ತು ಆಲ್ರೆಡಿ. ಅವರು ಅಂದರೆ ಟೈಮಿಂಗ್ಸ್ ಇರುತ್ತಲ್ಲ ತೊಟ್ಲು ಶಾಸ್ತ್ರ ಎಲ್ಲ ಮಾಡೋದಕ್ಕೆ. ಸೊ ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಬೇಗನೆ ಫಂಕ್ಷನ್ ಮುಗಿಸ್ಬೇಕಿತ್ತು. ಸೊ ಹಾಗಾಗಿ ಹೆಸರೆಲ್ಲ ಇಟ್ಟಿದ್ರು. ಇನ್ನೂ ಎಲ್ಲ ಜನ ಬಂದಿರಲಿಲ್ಲ. ಅಂದರೆ ನಾಮಕರಣಕ್ಕೆ ಸ್ವಲ್ಪ ಲೇಟಾಗೆ ಬರ್ತಾರೆ, ಒಂದು 12 ಗಂಟೆ ಟೈಮ್ಗೆ. ಬಟ್ ಟೈಮಿಂಗ್ಸ್ ಇದ್ದಿದ್ದರಿಂದ ಪಾಪುಗೆಲ್ಲ ಹೆಸರು ಇಟ್ಬಿಟ್ಟಿದ್ರು. ಆ್ಯಂಡ್ ಇದು ನನ್ನ ಅಪ್ಪಾಜಿ ಮನೆ ಕಡೆ ಫ್ಯಾಮಿಲಿ ಫಂಕ್ಷನ್ ಆಗಿರತ್ತೆ. ಅಂದರೆ ನಮ್ಮ ಅಪ್ಪಾಜಿ ಇದ್ದಾರಲ್ಲ, ಅವ್ರ ತಂಗಿ ಮಗಳದು ನಾಮಕರಣ ಇದ್ದಿದ್ದು. ಸೊ ಹಾಗಾಗಿ ನಾವು ಅಲ್ಲಿಗೆ ಬಂದಿದ್ದು. ಸೊ ಇವಳ ಪಾಪನ ನೋಡಿ ನಾವು ಹುಟ್ಟಿದಾಗ ನಾನು ನೋಡಿದ್ದಕ್ಕೆ ಇವತ್ತೇ ನೋಡ್ತಾ ಇದ್ದಿದ್ದು. ಆ್ಯಂಡ್ ನನ್ನ ತಂಗಿ ನೋಡೇ ಇರಲಿಲ್ಲ, ಅವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಅವಳಂತೂ ತುಂಬ ಸೈಲೆಂಟ್ ಆಗಿದ್ಲು. ನನಗಂತೂ ಅನಿಸ್ತಿತ್ತು ನಮ್ಮ ಪಾಪು ಯಾಕೆ ನಮ್ಮ ಫಂಕ್ಷನಲ್ಲಿ ಅಷ್ಟೊಂದು ಹಠ ಮಾಡ್ತಾಯಿದ್ಲು ಅಂತ. ಆ್ಯಂಡ್ ಪಾಪು ಅಂತೂ ತುಂಬಾ ಸೈಲೆಂಟಾಗಿ ಎಲ್ಲರ ಜೊತೆನೂ ಎತ್ಕೊಂಡ್ರು ಅಳ್ದೇ ಇರ್ತಾಯಿದ್ಲು. ಆ್ಯಂಡ್ ಅವಳನ್ನೂ ಮುದ್ದಾಡ್ತಾಯಿದ್ವಿ. ಆ್ಯಂಡ್ ನನ್ನ ಮಗಳಿಗೆ ಒಂದು ಸ್ವಲ್ಪ ಜಲಸ್ ಆಗ್ತಾಯಿತ್ತು ಒಳಗಡೆನೇ, ಯಾರಿದು ಪಾಪು, ಯಾರನ್ನೂ ಎಲ್ಲ ಎತ್ಕೊಂಡು ಓಡಾಡ್ತಾರಲ್ಲ ಅಂತ ಎಲ್ಲೋ ಅವಳಿಗೆ ಅಂತ ಇದ್ರು. ನೀನು ಬೇಡ, ನಾನು ಆ ಪಾಪುನ ಎತ್ಕೊಂಡು ಹೋಗ್ತೀನಿ ಅಂತ. ಅವ್ಳ ಫೇಸ್ ನೋಡ್ರಿ ಹೆಂಗಿದೆ, ಅವ್ರು ಚಿಕ್ಕಿ ಎತ್ಕೊಂಡಿರೋದಕ್ಕೆ. ನನ್ನನ್ನು ಬಿಟ್ಬಿಟ್ಟು ಯಾರನ್ನೋ ಎತ್ಕೊಂಡ್ಬಿಟ್ಟಿದ್ದಾಳಲ್ಲ ಅನ್ನೋ ಥರ ಅವಳಿಗೆ ಫೀಲು. ಆ್ಯಂಡ್ ಅವ್ಳ ಪಾಪು ಹೆಸರು ಬಂದ್ಬಿಟ್ಟು ಅನಿಕ್ಷಾ ಅಂತ ಹೆಸರಿಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಹೆಸರು, ಅನಿಕ್ಷಾ ಅಂತ. ಆ್ಯಂಡ್ ನಾನು ಕೂಡ ಒಂದು ಸ್ವಲ್ಪ ಪಾಪುನೆಲ್ಲ ಎತ್ಕೊಂಡು ಮುದ್ದಾಡಿದ್ವಿ. ಆ್ಯಂಡ್ ಲಾಸ್ಟಿಗೆ ಜಾಸ್ತಿ ಜನ ಆಗ್ತಾರೆ. ಆ್ಯಂಡ್ ಜಾಸ್ತಿ ಪಾಪುನ ಹೋಗಿ ಮುದ್ದು ಮಾಡೋಕ್ಕಾಗಲ್ಲ. ಆಮೇಲೆ ಎಂಥ ಮಕ್ಕಳಿಗಾದರೂ ಒಂದು ಸ್ವಲ್ಪ ಜನ ಆದರೂ ಕಸಿ ಬಿಸಿ ಆಗುತ್ತೆ, ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗಲ್ಲೇ ಹೋಗಿ ಮುದ್ದಾಡ್ಕೊಂಬಿಡೋಣ ಅಂತ ಹೇಳಿ ಒಂದು ಸ್ವಲ್ಪ ಹೋಗಿ ಮಾತಾಡಿಸ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ನಿಂತಿರೋರು ನಮ್ಮ ಅತ್ತೆ, ಅಂದರೆ ನಮ್ಮ ಅಪ್ಪಾಜಿಯವ್ರ ತಂಗಿ. ಇವ್ರ ಇವ್ರ ಮೊಮ್ಮಗುದೇ ನಾಮಕರಣ ಇದ್ದಿದ್ದು. ಆ್ಯಂಡ್ ತುಂಬ ಖುಷಿ ಆಯಿತು. ಈ ಸತಿ ಅಪ್ಪಾಜಿ ಕಡೆ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದರು. ಆ್ಯಂಡ್ ಮಾತುಕತೆ ತಮಾಷೆ ಮಾಡಿಕೊಂಡು ನನ್ನ ಮಗಳಿಗೆ ಅದು ಇದು ಅಂದ್ಕೊಂಡು. ಆ್ಯಂಡ್ ನನ್ನ ವಾಯ್ಸ್ನ ಇವತ್ತು ಪ್ಲೀಸ್ ಇಗ್ನೋರ್ ಮಾಡಿಬಿಡಿ ಎಲ್ಲರೂ, ಯಾಕೆಂದರೆ ಹುಷಾರಿಲ್ಲ ನನಗೆ. ಸೊ ಹಾಗಾಗಿ ನನ್ನ ವಾಯ್ಸ್ ಒಂದು ಸ್ವಲ್ಪ ನಿಮಗೆ ಅಷ್ಟೊಂದು ಚೆನ್ನಾಗಿ ಅನಿಸ್ತಿರಲ್ಲ, ಮೇ ಬಿ ವಾಯ್ಸ್ ಓವರ್ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ನನ್ನ ಮಗಳು ಯಾರ ಹತ್ರನೂ ಹೋಗೋದಿಲ್ಲ. ನಾನು ನನ್ನ ಚಿಕ್ಕಪ್ಪ ಆಗಿರಬೇಕು, ನನ್ನ ತಂಗಿರಾಗಿರ್ಬೇಕು ಅಷ್ಟೇ ಅವಳು ಹೋಗೋದಕ್ಕೆ. ಬಟ್ ಹೆಂಗೋ ಹಂಗೂ ಹಿಂಗೂ ಮಾಡಿ ನಮ್ಮ ಅಮ್ಮು ಅಕ್ಕ ಅಂತ ಅವರು, ನಮ್ಮ ದೊಡ್ಡತ್ತೆ ಮಗಳವರು. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಹಾಗೆ ಹಿಂಗೆ ಮಾಡಿ ಹೋಗಿ ಒಂದೆರಡು ಫೋಟೋಸ್ ಕೂಡ ತೆಗ್ಸ್ಕೊಂಡ್ರು. ಆ್ಯಂಡ್ ನಾವೆಲ್ಲ ಪಾಪುಗೆ ವಿಶ್ ಮಾಡಿ ಅವಳಿಗೂ ಗಿಫ್ಟ್ಸ್ನ ಕೊಟ್ಬಿಟ್ಟು ಫೋಟೋ ತೊಗೊಬರೋಣ ಅಂತ ಹೋಗಿದ್ವಿ. ಸೊ ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ. ಕೆಲವೊಬ್ಬರು ಮಿಸ್ ಆಗಿದ್ದಾರೆ, ಬಟ್ ಇಟ್ಸ್ ಓಕೆ. ಈಗ ಒಂದಷ್ಟು ಫುಲ್ ಫ್ಯಾಮಿಲಿ ಸಿಕ್ತು. ಆ್ಯಂಡ್ ಊಟ ಎಲ್ಲ ಮಾಡಿಕೊಂಡು ನಾವು ಪಾಪುಗೆ ಯುಗಾದಿ ಹಬ್ಬಕ್ಕೆ ಮತ್ತು ಅವಳ ಬರ್ತಡೇಗೆ ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳಿದರು ಅಮ್ಮ. ನನ್ನ ತಂಗಿ ಬರ್ತಡೇಗೆ ಡ್ರೆಸ್ ಕೊಡಿಸ್ತೀನಿ, ಆ್ಯಂಡ್ ಅಮ್ಮ ಯುಗಾದಿ ಹಬ್ಬಕ್ಕೆ ಕೊಡಿಸ್ತೀನಿ, ಅವಳಿಗೆ ಬೇರೆ ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಬರ್ತಡೇಗೆ ಅಂತ ಹೇಳಿ ನಾವು ಸೃಷ್ಟಿ ಅಂಗಡಿಗೆ ಬಂದ್ವಿ. ಯೂಶ್ವಲಿ ನಾವೆಲ್ಲ ತೊಗೊಳೋದು ಸೃಷ್ಟಿ ಅಂಗಡಿಲೇ, ಭದ್ರಾವತಿಯಲ್ಲಿ. ನೀವೆಲ್ಲ ಭದ್ರಾವತಿಯವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಸೃಷ್ಟಿ ಅಂಗಡಿಲಿ ಎಷ್ಟು ಕ್ವಾಲಿಟಿ ಆಗಿರುತ್ತೆ ಬಟ್ಟೆ ಅಂತ. ಸೊ ನಾವು ಚಿಕ್ಕ ವಯಸ್ಸಿದ್ದಾಗಿಂದನೂ ಈ ಅಂಗಡಿ ಇರೋದು. ಆ್ಯಂಡ್ ನಮ್ಗೆ ಅವಾಗಿಂದನೂ ನಾವು ಇಲ್ಲೇ ತೊಗೊಂಡಿರೋ ನೆನಪು ನಮಗೆ. ಬೇರೆ ಅಂಗಡಿಗೆ ನಾವು ಹೋಗೋದೇ ಇಲ್ಲ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನು ಅನ್ಸಲ್ಲ ಬೇರೆ ಅಂಗಡಿಲೆಲ್ಲ ಹೋಗಿ ನೋಡಿದ್ರೆ. ಆ್ಯಂಡ್ ಈ ಸತಿ ಹಬ್ಬ ಎಲ್ಲ ಅಂದರೆ ರಂಜಾನ್ ಎಲ್ಲ ಇರೋದ್ರಿಂದ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದ್ದವು, ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು. ಸೊ ನಾನು ಒಂದು 3 ಡ್ರೆಸ್ ಏನೋ ತೊಗೊಂಡು ಬಂದಿದ್ದೀನಿ. ನನ್ನ ತಂಗಿ 2 ಡ್ರೆಸ್ ಕೊಡಿಸಿದ್ರು. ಆ್ಯಂಡ್ ಅಮ್ಮ 1 ಡ್ರೆಸ್ನ ಯುಗಾದಿ ಹಬ್ಬಕ್ಕೆ ಕೊಡಿಸಿದ್ದಾರೆ. ಸೊ 2 ಫ್ರಾಕ್ ತೊಗೊಂಡೆ ನಾನು, 1 ಮಿಡಿ ಥರ ತೊಗೊಂಡಿದ್ದೀನಿ. ನಾನು ತೋರಿಸ್ತೀನಿ ಯಾವ ಥರ ತೊಗೊಂಡಿದ್ವಿ ಅಂತ. ಬಟ್ ಇಲ್ಲಿ ಚೆಕ್ ಮಾಡ್ತಾಯಿದ್ವು, ನಾವು ನೋಡಿದಂಥ ಅಷ್ಟು ಡ್ರೆಸ್ ಒಂಥರ ಪ್ರಿಟಿಯಾಗಿ ಚೆನ್ನಾಗೇ ಕಾಣಿಸ್ತಿತ್ತು. ಇದು ಕೂಡ ಚೆನ್ನಾಗಿತ್ತು, ಬಟ್ ನನಗೆ ವೈಟ್ ಬೇಡ ಅವಳ ಹತ್ರ ಅಂತ ಹೇಳಿಬಿಟ್ಟು ನಾವು ವೈಟ್ನ ಅಷ್ಟೊಂದು ಪ್ರಿಫರ್ ಮಾಡಿ ತಗೊಳ್ಳಿಲ್ಲ. ಆ್ಯಂಡ್
ಕೆಲವನ್ನ ನನ್ನ ಮಗಳಿಗೆ ಇಟ್ಟು ನೋಡ್ತಾ ಇದ್ದೆ, ಯಾವ ರೀತಿ ಕಾಣುತ್ತೆ ಅವಳಿಗೆ, ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಆ್ಯಂಡ್ ನೀವು ನಂಬ್ತಿರೋ ಬಿಡ್ತಿರೋ, ಭದ್ರಾವತಿಲಿ ಸೀರಿಯಸ್ಲಿ 39-40 ಅಷ್ಟು ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲಿರೋದು. ನನಗಂತೂ ಸೀರಿಯಸ್ಲಿ ಆಗಲೇ ಇಲ್ಲ. ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದು ಈ ಥರ ವಾಯ್ಸ್ ಎಲ್ಲ ಆಗಿಬಿಟ್ಟಿರೋದು ಹುಷಾರಿಲ್ದಂಗೆ. ಯಾಕೆಂದರೆ ಅಲ್ಲಿ ಅಷ್ಟು ಸೆಕೆ ಇದ್ದಿದ್ದರಿಂದ ಬರೀ ಕೋಲ್ಡ್ ವಾಟರ್ ಕುಡಿದು ಈ ಥರ ಹುಷಾರಿಲ್ದಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಸಿಲು ಯಪ್ಪ, ನನಗಂತೂ ಆಗ್ತಾನೆ ಇರಲಿಲ್ಲ. ಅವತ್ತಂತೂ ಸಿಟ್ಟೇ ಬರ್ತಾಯಿತ್ತು ನನಗೆ. ಪಾಪು ಡ್ರೆಸ್ ತೊಗೊಳ್ಳೋದಾದ್ಮೇಲೆ ನಾವು ಯೂಶ್ವಲಿ ರಂಗನಾಥ ಅಂತ ಒಂದು ಸ್ಟೋರ್ ಇದೆ. ಸೊ ಆ ಸ್ಟೋರಲ್ಲೇ ನಾವು ಏನು ಹಾಸಿಗೆ ಬಟ್ಟೆ ಮತ್ತು ಸೋಫಾ ಕವರ್ ಅದನ್ನೆಲ್ಲ ತೊಗೊಳ್ಳೋದು. ನಮಗಿಲ್ಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾವು ಮನೆ ಮಾಡಿದಾಗ ತೊಗೊಂಡಿರೋ ಅಂಥ ಹಾಸಿಗೆ ಬಟ್ಟೆಗಳು ಒಂದು ಚೂರು ಹಾಳಾಗಿಲ್ಲ. ಇವತ್ತಿಗೂ ನಾನು ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ 3.5 years, ಇನ್ನೇನು 4 years ಆಗ್ತಾ ಬಂತು. ಸೊ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕ್ವಾಲಿಟಿ. ನಂಗೆ ತುಂಬಾ ಇಷ್ಟ. ಒಂದು 150-200 ರೂಪಾಯಿ ರೇಟ್ ಜಾಸ್ತಿನೇ ಇರ್ಬೋದು ಕಂಪೇರ್ ಟು ನಿಮಗೆ ಬೇರೆ ಕಡೆ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅವ್ರ ಹತ್ರ. ಸೊ ಹಾಗಾಗಿ ನಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ಪ್ರತಿಯೊಂದು ನಮ್ಮ ಮನೆಯಲ್ಲಿ ಇವತ್ತಿನವರೆಗೂ ಇರೋಂಥ ಹಾಸಿಗೆ ಬಟ್ಟೆ ಆಗಿರ್ಬೋದು, ದಿವಾನ್ ಕಾಟ್ ಬಟ್ಟೆ ಆಗಿರ್ಬೋದು, ಆ್ಯಂಡ್ ಸೋಫಾ ಕವರ್ಸ್ ಎಲ್ಲ ನಾವು ಅಲ್ಲೇ ತೊಗೊಳ್ಳೋದು. ಸೊ ಅದು ಬೂತನಗುಡಿಲೇ ಇರೋದು. ಸೊ ನೀವು ಯಾರಾದರೂ ಹೋಗ್ತೀನಿ ಅಂತ ಅಂದರೆ, ಭದ್ರಾವತಿಲಿ ಇರೋರು ಯಾರಾದರೂ ಇದ್ದರೆ ನೀವು ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇರುತ್ತೆ. ಆ್ಯಂಡ್ ಒಳ್ಳೆ ಕಾಟನ್ ಮೆಟೀರಿಯಲ್ ಹಾಸಿಗೆ ಕೊಡ್ತಾರೆ ನಿಮಗೆ, ಹಾಸಿಗೆ ಬಟ್ಟೆ ಎಲ್ಲ. ಆ್ಯಂಡ್ ಮಾರನೇ ದಿವಸ ಒಂದು ಸ್ವಲ್ಪ ಪೂಜೆ ಇತ್ತು, ಹಾಗಾಗಿ ಹೂವೆಲ್ಲ ತೊಗೋಬೇಕಿತ್ತು. ಮಾರ್ಕೆಟಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಸಂಜೆ ಆಗಿದೆ. ಬಂದು ರೆಸ್ಟ್ ಎಲ್ಲ ಆಯಿತು. ಸೊ ಈಗಿನ್ನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಪಾಪುಗೆ ಡ್ರೆಸ್ ತಂದಿದ್ನಲ್ಲ, ಅದನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಯಾವ ಥರ ಡ್ರೆಸ್ ತೊಗೊಂಡೆ ಅಂತ ಹೇಳಿ. ನಾನು ಅಲ್ಲಿ ಫುಲ್ ವಿಡಿಯೋಸ್ನು ಮಾಡಿಲ್ಲ ಆ್ಯಂಡ್ ಯಾವುದು ಡ್ರೆಸ್ ಅಂತ ತೋರ್ಸೋಕ್ಕಾಗಿಲ್ಲ. ಸೊ ಇವಾಗ ತೋರಿಸ್ತೀನಿ, ಓಪನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಚೋಟಾಣಿ ಅಮ್ಮ ಅಲ್ಲೇ ಕುಚ್. ಅದಕ್ಕಂತೂ ಈ ಶೆಕೆ ಎಷ್ಟಿದೆ ಅಪ್ಪ ಭದ್ರಾವತಿಲಿ. ಅಪ್ಪ ದೇವ್ರೆ, ನಮ್ಗೆ ಆಗ್ತಾನೆ ಇಲ್ಲ ಇರೋದಕ್ಕೆ. ಸಖತ್ ಲಿಟ್ರಲಿ ಸಖತ್ತು ಶೆಕೆ ಇದೆ. ನಮಗೆ ಬೆಂಗಳೂರಲ್ಲಿ ಇಷ್ಟೊಂದು ಶೆಕೆ ಅನಿಸ್ತಾನೆ ಇರಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ ನಮಗೆ ಶೆಕೆನ. ಆ್ಯಂಡ್ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಫ್ಯಾನ್ನ ಆಫ್ ಮಾಡಿದ್ದೀನಿ. ಇವಾಗ ಫ್ಯಾನ್ ಒಂದು 2 seconds ಆಫ್ ಮಾಡಿದ್ರು ಸಾಕು, ಬೇವತ್ತು ಬಿಡ್ತೀವಿ, ಅಷ್ಟೊಂದು ಆಗುತ್ತೆ, ಅಷ್ಟು ಶೆಕೆ ಆಗ್ತಾಯಿದೆ. ಆ್ಯಂಡ್ ನಿಮ್ಗೆ ಇವಾಗ ತೋರಿಸ್ತೀನಿ ಬಟ್ಟೆ ಏನೇನು ತೊಗೊಂಡೆ ಅಂತ. ಆ್ಯಂಡ್ ಇದು ನಮ್ಮಮ್ಮ ಕೊಡಿಸಿರೋ ಅಂಥ ಬಟ್ಟೆ ಪಾಪುಗೆ. ಇದು ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನಂಗೆ ತುಂಬ ಇಷ್ಟ ಆಗಿದ್ದ ಡ್ರೆಸ್ಸು, ಡಿಫ್ರೆಂಟಾಗಿತ್ತು. ಇದು ಮಿಡಿ ಬರುತ್ತೆ. ಆ್ಯಂಡ್ ಆ ಮಿಡಿಗೆ ಈ ಥರ ಫುಲ್ ಮಿಡಿ, ಅದಕ್ಕೆ ಒಂದೇನೋ ಕೀ ಚೈನ್ ಥರ ಬೇರೆ ಕೊಟ್ಟಿದ್ದಾರೆ. ಈ ಟಾಪ್ ನನಗೆ ಎಕ್ಸ್ಪೆಷಲಿ ಈ ಟಾಪ್ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಮಗಳಿಗೆ ಯಾವಾಗ ಹಾಕ್ತೀನಿ ಅಂತ ಅನ್ನೋ ಥರ ಫೀಲ್ ನನಗೆ. ಇದನ್ನು ನೋಡಿದ ತಕ್ಷಣ ನಾನು ಯಾವ ಬಟ್ಟೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ, ಓಕೆ ಇದಿರಲಿ ಅಂತ. ನಾನು ಜಾಸ್ತಿ ಹುಡ್ಕೋಕೆ ಹೋಗಲ್ಲ ಬಟ್ಟೆಗಳನ್ನ. ನನಗಾದ್ರೂ ಅಷ್ಟೇ, ನನ್ನ ಮಗಳಿಗಾದ್ರೂ ಅಷ್ಟೇ, ಚೆನ್ನಾಗಿ ಕಾಣಿಸ್ತಾ ಅದನ್ನ ತೊಗೊಂಡ್ಬಿಡ್ತೀವಿ. ಆ್ಯಂಡ್ ಇದೊಂದು ತೊಗೊಂಬಂದೆ, ನೀವು ಆಗಲೇ ನೋಡಿದ್ರಲ್ಲ. ಸೊ ನಮ್ಮ ಪಾಪುಗೆಲ್ಲ ಇಟ್ಟು ಟ್ರೈ ಮಾಡ್ತಾಯಿದ್ದೆ. ಇದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಡ್ರೆಸ್. ನನಗಂತೂ ಸಖತ್ ಇಷ್ಟ ಆಯಿತು ಈ ಡ್ರೆಸ್ಸು. ನೋಡ್ತಿದ್ದಂಗೆ ನನಗಿಲ್ಲ ಇದೇ ಇರಲಿ, ನನಗೆ ತುಂಬ ಸಾಫ್ಟಾಗಿ, ತುಂಬ ಅವಳಿಗೆ ಹೆವಿ ಡ್ರೆಸ್ಗಿಂತ ನಂಗೆ ತುಂಬ ಸಾಫ್ಟಾಗಿ ಲೈಟ್ ವೆಯ್ಟ್ ಇದ್ದರೆ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಅಂತ ಅದನ್ನು ತೊಗೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇದೊಂದು ಬರ್ತಡೆಗೆ ಅಂತ ಯೆಲ್ಲೋ ಕಲರ್ನ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಅಷ್ಟೊಂದು ಶಾಪ್ ಮಾಡಿದ್ದು ನನ್ನ ಮಗಳಿಗೆ. ಇದು ಆಮೇಲಿಂದ ನೈಟ್ ಊಟಕ್ಕೆ ನಾವು ದೋಸೆನ ಮಾಡ್ಕೊಂಡ್ವಿ. ಬೆಳಗ್ಗೆ ಒಂದು ಸ್ವಲ್ಪ ನಂದು ಸೀದೋಗ್ಬಿಟ್ಟಿದೆ, ನಾನೇ ಮಾಡ್ಕೊಂಡಿದ್ದು ದೋಸೆ ಒಂದು ಸ್ವಲ್ಪ ಸೀದೋಗ್ಬಿಟ್ಟಿದೆ. ಸೊ ಈರುಳ್ಳಿ ದೋಸೆ ಮಾಡ್ಕೊಂಡಿದ್ವಿ. ತಿಂದಮೇಲೆ ಆಚೆ ಬಂದುಬಿಟ್ಟು ಶೆಕೆ ಬೇರೆ ಜಾಸ್ತಿ ಅಲ್ವಾ, ಒಂದು ಸ್ವಲ್ಪ ಹೊರ್ಗಡೆ ಕೂತ್ಕೊಂಡು ಆಟ ಆಡಿಕೊಂಡು ಪಾಪು ಜೊತೆ ಹಿಂಗೆ ಚಾಪೆ ಎಲ್ಲ ಹಾಕ್ಕೊಂಡು ಆಟ ಆಡ್ಕೊಂಡು ಕೂತಿದ್ವು. ಸೊ ನಮ್ಮ ದಿನ ಹೀಗೆ ಕಳೀತು. ಸೊ ಹೋಪ್ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.